ಅದು 1992ರ ಸಮಯ. ಬಹುಶಃ ನಮ್ಮಲ್ಲಿ ಬಹಳಷ್ಟು ಜನ ಇನ್ನೂ ಹುಟ್ಟಿರಲಿಲ್ಲ. ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಬರೋಬ್ಬರಿ 26 ಕೋಟಿ ರೂಪಾಯಿಯನ್ನ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ಗೆ ಕಟ್ಟಿದ್ದರು. ಆಗ ಭಾರತದ ರಸ್ತೆಗಳಲ್ಲಿ ಮಾರುತಿ 800 ಕಾರುಗಳೇ ಅಪರೂಪವಾಗಿದ್ದ ಆ ಕಾಲದಲ್ಲಿ ನಾವಿಂದು ರೋಡಿನಲ್ಲಿ ನೋಡ್ತಿರೋ ಇಂಪೋರ್ಟೆಡ್ ಲೆಕ್ಸಸ್ ಕಾರನ್ನ ಭಾರತಕ್ಕೆ ಮೊದಲನೇ ಬಾರಿ ತಂದಿದ್ದೇ ಆ ಮನುಷ್ಯ. ಅವನಿಗೆ ಮುಂಬೈನಲ್ಲಿ 15,000 ಸ್ಕ್ವೇರ್ ಫೀಟ್ನ ಒಂದು ದೊಡ್ಡ ಫ್ಲಾಟ್ ಇತ್ತು. ಆದರೆ ನನಗೆ ಆಶ್ಚರ್ಯ ಆಗಿದ್ದು ಏನಪ್ಪಾ ಅಂದ್ರೆ, ಜೇಬಲ್ಲಿ ಕೇವಲ 40 ರೂಪಾಯಿ ಇಟ್ಕೊಂಡು ಗುಜರಾತ್ನಿಂದ ಮುಂಬೈಗೆ ಬಂದ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ ಕೇವಲ 4 ವರ್ಷಗಳಲ್ಲಿ 4,000 ಕೋಟಿ ರೂಪಾಯಿಯ ಒಡೆಯ ಆಗಿದ್ದು ಹೇಗೆ? ಈ ಇಡೀ ಸ್ಕ್ಯಾಮ್ನ ಹಿಸ್ಟ್ರಿ ನಾನು ಡೀಪ್ ಆಗಿ ಓದಿದಾಗ ನನಗೆ ಗೊತ್ತಾಗಿದ್ದು ನಮ್ಮ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ ಆ ಕಾಲದಲ್ಲಿ ಎಷ್ಟು ವೀಕ್ ಆಗಿತ್ತು ಅನ್ನೋದು. ಇದು ಬರೀ ಹಣದ ಕಥೆಯಲ್ಲ ಸ್ನೇಹಿತರೆ, ಇದು ಆಸೆ ಮತ್ತು ದುರಾಸೆಯ ನಡುವೆ ಇರುವ ಒಂದು ಸಣ್ಣ ಗೆರೆಯ ಕತೆ. ಬನ್ನಿ, ಇವತ್ತು ಕನ್ನಡ ಕಾಂಟೆಕ್ಸ್ಟ್ ನಲ್ಲಿ ನಾನು ನಿಮ್ಮನ್ನು 1990ರ ಆ ಕತ್ತಲ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ಹರ್ಷದ್ ಮೆಹತಾನ ಅಸಲಿ ಕಥೆಯನ್ನು ನೋಡೋಣ. ಕತೆ ಶುರುವಾಗುವುದು ಗುಜರಾತ್ನ ಒಂದು ಸಣ್ಣ ಊರಿನಿಂದ. ಹರ್ಷದ್ ಮೆಹತಾನ ತಂದೆ ಒಬ್ಬ ಸಣ್ಣ ಬಟ್ಟೆ ವ್ಯಾಪಾರಿ. ಬಾಲ್ಯದಿಂದಲೇ ಹರ್ಷದ್ಗೆ ತಾನೇನಾದರೂ ಸಾಧಿಸಬೇಕು, ದೊಡ್ಡ ಮನುಷ್ಯ ಆಗಬೇಕು ಅನ್ನೋ ಹಸಿವು ಇತ್ತು. ಆ ಹಸಿವೆ ಅವನನ್ನು ಮುಂಬೈಗೆ ಕರ್ಕೊಂಡು ಬಂತು. ಮುಂಬೈಗೆ ಬಂದ ಹೊಸತರಲ್ಲಿ ಅವನು ಸಿಕ್ಕ ಕೆಲಸಗಳನ್ನು ಮಾಡಿದ. ಸಿಮೆಂಟ್ ಮಾರಿದ, ಇನ್ಶೂರೆನ್ಸ್ ಏಜೆಂಟ್ ಆಗಿ ಕೆಲಸ ಮಾಡಿದ. ಆದರೆ ಅವನಿಗೆ ಅದ್ಯಾವುದರಲ್ಲೂ ತೃಪ್ತಿ ಇರಲಿಲ್ಲ. ಆಗ ಅವನ ಕಣ್ಣಿಗೆ ಬಿದ್ದಿದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನಾನು ಹಳೆಯ BSc ಬಗ್ಗೆ ರಿಸರ್ಚ್ ಮಾಡಿದಾಗ ಒಂದು ವಿಷಯ ಅರ್ಥ ಆಯಿತು. 1980ರ ದಶಕದಲ್ಲಿ ಇವತ್ತಿನ ತರಹ ಕಂಪ್ಯೂಟರ್ಗಳಾಗಲಿ ಆನ್ಲೈನ್ ಟ್ರೇಡಿಂಗ್ಗಳಾಗಲಿ ಇರಲಿಲ್ಲ. ಒಂದು ದೊಡ್ಡ ಹಾಲ್ ಇರ್ತಿತ್ತು. ಅದನ್ನ ರಿಂಗ್ ಅಂತ ಕರೆಯುತ್ತಿದ್ದರು. ಅಲ್ಲಿ ನೂರಾರು ಜನ ಬ್ರೋಕರ್ಗಳು ಒಟ್ಟಿಗೆ ನಿಂತು ಕಿರ್ಚಾಡುತ್ತಾ ಷೇರುಗಳನ್ನು ಖರೀದಿ ಮಾಡ್ತಿದ್ರು. ಹರ್ಷದ್ ಮೆಹ್ತಾ ಅದೇ ರಿಂಗ್ನಲ್ಲಿ ಒಬ್ಬ ಸಾಮಾನ್ಯ ಜಾಬರ್ ಆಗಿ ಕೆಲಸ ಶುರು ಮಾಡಿದ. ಅಂದರೆ ಬೇರೆಯವರ ಪರವಾಗಿ ಷೇರು ಖರೀದಿಸುವ ಕೆಲಸ. ಯಾವ ಷೇರು ಯಾವಾಗ ಏರುತ್ತೆ, ಯಾವಾಗ ಬೀಳುತ್ತೆ ಅನ್ನೋದನ್ನು ಅವನು ಬೆರಳು ತುದಿಯಲ್ಲಿತ್ತು. 1984ರಲ್ಲಿ ಅವನು ಗ್ರೋಮರ್ ರಿಸರ್ಚ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನೋ ತನ್ನದೇ ಆದ ಸ್ವಂತ ಕಂಪನಿಯನ್ನು ಶುರು ಮಾಡಿದ. ಇಲ್ಲಿಂದ ಆಟ ದಿಕ್ಕೇ ಬದಲಾಯಿತು. ಹರ್ಷದ್ ಮೆಹ್ತಾ ಷೇರು ಮಾರುಕಟ್ಟೆಯ ರಾಜ ಆಗಬೇಕು ಅಂತ ಕನಸು ಕಂಡಿದ್ದ. ಆದರೆ ಸ್ಟಾಕ್ ಮಾರ್ಕೆಟಿನಲ್ಲಿ ದೊಡ್ಡ ಆಟ ಆಡೋಕೆ ಕೋಟಿಗಟ್ಟಲೆ ದುಡ್ಡು ಬೇಕು ಅಂತ ಅವನಿಗೆ ಗೊತ್ತಿತ್ತು. ಆ ದುಡ್ಡು ಎಲ್ಲಿಂದ ಬಂತು ಅಂತ ನಾನು ರಿಪೋರ್ಟ್ಸ್ ಹುಡುಕಿದಾಗ ನನಗೆ ಸಿಕ್ಕಿದ್ದು ಬ್ಯಾಂಕ್ ರಿಸಿಪ್ಟ್ ಅಥವಾ BR ಅನ್ನೋ ಒಂದು ಸಣ್ಣ ಪೇಪರ್. ನೋಡಿ, ಇದನ್ನ ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿ. ಆ ಕಾಲದಲ್ಲಿ RBI ರೂಲ್ಸ್ ಪ್ರಕಾರ ಬ್ಯಾಂಕುಗಳ ತಮ್ಮ ಹಣವನ್ನು ಷೇರುಗಳಲ್ಲಿ ಹಾಕುವಂತಿರಲಿಲ್ಲ. ಕೇವಲ ಗವರ್ನಮೆಂಟ್ ಬಾಂಡ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಬೇಕಿತ್ತು. ಒಂದು ಬ್ಯಾಂಕಿಗೆ ಬಾಂಡ್ಸ್ ಬೇಕಾದಾಗ ಅವರು ನೇರವಾಗಿ ಇನ್ನೊಂದು ಬ್ಯಾಂಕ್ ಹತ್ರ ಹೋಗ್ತಿರಲಿಲ್ಲ. ಹರ್ಷದ್ ಮೆಹ್ತಾನಂತಹ ಬ್ರೋಕರ್ಗಳನ್ನು ಕರೆಯುತ್ತಿದ್ದರು. ಹರ್ಷದ್ ಏನು ಮಾಡ್ತಿದ್ದ? ಸರ್, ನಾನು ನಿಮಗೆ ಬೇರೆ ಬ್ಯಾಂಕ್ನಿಂದ ಬಾಂಡ್ಸ್ ತಂದು ಕೊಡ್ತೀನಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತರಹದ ದೊಡ್ಡ ಬ್ಯಾಂಕುಗಳಿಂದ ಕಂತೆ ಹಣ ಇಸ್ಕೊಳ್ತಿದ್ದ. ಆ ಕಾಲದಲ್ಲಿ ಬ್ಯಾಂಕುಗಳ ನಡುವೆ ಕಂಪ್ಯೂಟರ್ ನೆಟ್ವರ್ಕ್ ಇರಲಿಲ್ಲ. ಒಂದು ಬ್ಯಾಂಕ್ ಬಾಂಡ್ಸ್ ಕೊಟ್ಟರೆ ಇನ್ನೊಂದು ಬ್ಯಾಂಕ್ ತಕ್ಷಣ ದುಡ್ಡು ಕೊಡ್ತಿರಲಿಲ್ಲ. ಅದಕ್ಕೆ ಬದಲಾಗಿ BR ಅಂದರೆ ಬ್ಯಾಂಕ್ ರಿಸಿಪ್ಟ್ ಅನ್ನೋ ರಸೀದಿ ಕೊಡ್ತಿದ್ರು. ಹರ್ಷದ್ ಇಲ್ಲೇ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿದ. ಅವನು ನಕಲಿ BRಗಳನ್ನು ಪ್ರಿಂಟ್ ಮಾಡೋಕೆ ಶುರು ಮಾಡಿದ. ಅಂದರೆ ಬ್ಯಾಂಕ್ ಆಫ್ ಕರಾಡ್ ತರಹದ ಸಣ್ಣ ಬ್ಯಾಂಕುಗಳ ಜೊತೆ ಸೇರಿ ನಕಲಿ ರಸೀದಿಗಳನ್ನು ಪ್ರಿಂಟ್ ಮಾಡಿ ಅದನ್ನು ದೊಡ್ಡ ಬ್ಯಾಂಕುಗಳಿಗೆ ಕೊಟ್ಟು ಕೋಟಿಗಟ್ಟಲೆ ಹಣವನ್ನು ತನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ. ಆ ಹಣವನ್ನು ಅವನು ಬ್ಯಾಂಕ್ಗೆ ಕೊಡುವ ಬದಲು ನೇರವಾಗಿ ಒಂದು ಸ್ಟಾಕ್ ಮಾರ್ಕೆಟ್ಗೆ ಸುರಿದ. ಇದನ್ನೇ BR ಸ್ಕ್ಯಾಮ್ ಅಂತ ಕರೆಯೋದು. ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ಅವನ ಹತ್ರ ಬ್ಯಾಂಕ್ಗಳ ಸಾವಿರಾರು ಕೋಟಿ ಹಣ ಇತ್ತು. ಆ ಹಣದಿಂದ ಅವನು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ACC ಸಿಮೆಂಟ್ ಕಂಪನಿಯ ಷೇರುಗಳು. ನಾನು ಆ ಕಾಲದಲ್ಲಿ ಡೇಟಾ ಚೆಕ್ ಮಾಡಿದಾಗ ನನಗೆ ಶಾಕ್ ಆಯಿತು. 1991ರಲ್ಲಿ ACC ಸಿಮೆಂಟ್ನ ಒಂದು ಶೇರ್ನ ಬೆಲೆ ಕೇವಲ 200 ರೂಪಾಯಿ ಇತ್ತು. ಹರ್ಷದ್ ಮೆಹ್ತಾ ಆ ಷೇರುಗಳನ್ನು ಕಂಟಿನ್ಯೂಸ್ ಆಗಿ ಖರೀದಿ ಮಾಡೋಕೆ ಶುರು ಮಾಡಿದ. ಕೇವಲ 3 ತಿಂಗಳಲ್ಲಿ ಆ 200 ರೂಪಾಯಿಯ ಷೇರು 9,000 ರೂಪಾಯಿಗೆ ಏರಿತು. ಅಂದರೆ ಸುಮಾರು 4,400% ಲಾಭ. ಜನರಿಗೆ ಹುಚ್ಚು ಹಿಡಿದಂತಿತ್ತು. ಹರ್ಷದ್ ಮೆಹ್ತಾ ಯಾವ ಕಂಪನಿಯ ಷೇರುಗಳ ಮೇಲೆ ಕೈ ಇಡುತ್ತಿದ್ದನೋ ಆ ಷೇರಿನ ಬೆಲೆ ರಾಕೆಟಿನಂತೆ ಹಾರುತ್ತಿತ್ತು.
ಮುಂಬೈನ ಸಾಮಾನ್ಯ ಜನ ತಮ್ಮ ಮನೆ ಮಾರಿ ಆಸ್ತಿ ಮಾರಿ ಹರ್ಷದ್ ಮೆಹತಾನ ಹಿಂದೆ ದುಡ್ಡು ಹಾಕೋಕೆ ಶುರು ಮಾಡಿದ್ರು. ಆತನನ್ನ ಜನ ಮಾರ್ಕೆಟ್ನ ದೇವರು ಅಂತ ಕರೆಯೋಕೆ ಶುರು ಮಾಡಿದ್ರು. ಆ ಕಾಲದಲ್ಲಿ ಮ್ಯಾಗಜಿನ್ಗಳು ಅವನ ಫೋಟೋ ಹಾಕಿ ದ ಅಮಿತಾಬ್ ಬಚ್ಚನ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಬರೆದವು. ಅವನಿಗೆ ಎಲ್ಲಿಲ್ಲದ ಪವರ್ ಬಂದಿತ್ತು. ನಾನು ಯಾವಾಗಲೂ ಒಂದು ಮಾತು ನಂಬ್ತೀನಿ, ಸುಳ್ಳಿನ ಮೇಲೆ ಕಟ್ಟಿದ ಅರಮನೆ ಯಾವತ್ತಿದ್ದರೂ ಬೀಳಲೇಬೇಕು. ಹರ್ಷದ್ ಮೆಹತಾನ ಈ ಶೋಕಿ ಬಹಳ ದಿನ ಉಳಿಯಲಿಲ್ಲ. ಈ ಕಥೆಯಲ್ಲಿ ಒಬ್ಬಳು ಹೀರೋಯಿನ್ ಎಂಟ್ರಿ ಆಗ್ತಾರೆ. ಅವರ ಟೈಮ್ಸ್ ಆಫ್ ಇಂಡಿಯಾದ ಪತ್ರಕರ್ತೆ ಸುಚೇತಾ ದಲಾಲ್. ಏಪ್ರಿಲ್ 1992. ಸುಚೇತಾ ದಲಾಲ್ ಅವರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗೆ ಏನೋ ದೊಡ್ಡ ಮೋಸ ನಡೀತಿದೆ ಅಂತ ಒಂದು ರಹಸ್ಯ ಮಾಹಿತಿ ಸಿಗುತ್ತೆ. ಇವರು ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದಾಗ SBI ರಲ್ಲಿ ಬರೋಬ್ಬರಿ 500 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಮಿಸ್ಸಿಂಗ್ ಇತ್ತು. ಆ ಹಣ ಯಾರ ಹತ್ರ ಇತ್ತು? ಹರ್ಷದ್ ಮೆಹತಾನ ಹತ್ರ. ಏಪ್ರಿಲ್ 23, 1992 ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಸುಚೇತಾ ದಲಾಲ್ ಬರೆದ ಆ ಒಂದು ಆರ್ಟಿಕಲ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಹರ್ಷದ್ ಮೆಹತಾನ ಅಸಲಿ ಮುಖವಾಡ ಕಳಚಿಬಿತ್ತು. ಈ ರಿಪೋರ್ಟ್ ಹೊರಬರ್ತಿದ್ದ ಹಾಗೆ ಇಡೀ ಸ್ಟಾಕ್ ಮಾರ್ಕೆಟ್ ಒಂದೇ ದಿನದಲ್ಲಿ ಕ್ರ್ಯಾಶ್ ಆಯಿತು. ಸೆನ್ಸೆಕ್ಸ್ ಪಾತಾಳಕ್ಕೆ ಬಿತ್ತು. ನಾನು ಕೆಲವು ಹಳೆಯ ನ್ಯೂಸ್ ಕ್ಲಿಪ್ಗಳನ್ನು ನೋಡಿದೆ. ಸಾವಿರಾರು ಮಿಡಲ್ ಕ್ಲಾಸ್ ಜನರ ಲೈಫ್ ಪೂರ್ತಿ ಮಣ್ಣುಪಾಲಾಗಿತ್ತು. ಕೆಲವರ ಆತ್ಮಹತ್ಯೆ ಕೂಡ ಮಾಡಿಕೊಂಡಿರು. ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಹರ್ಷದ್ ಮೆಹ್ತಾ ಮಾಡಿದ್ದ ಬರೋಬ್ಬರಿ 4,000 ಕೋಟಿ ರೂಪಾಯಿಯ ಸ್ಕ್ಯಾಮ್ ಅನ್ನು ಸತ್ಯ ಇಡೀ ದೇಶಕ್ಕೆ ಗೊತ್ತಾಯಿತು. CBI ಆತನನ್ನು ಅರೆಸ್ಟ್ ಮಾಡಿತು. 9 ವರ್ಷಗಳ ಕಾಲ ಕೋರ್ಟ್ ಮೆಟ್ಟಿಲ ಹತ್ತಿ ಇಳಿದ ಕಡೆಗೆ ಡಿಸೆಂಬರ್ 31, 2001 ಇಡೀ ದೇಶವನ್ನೇ ಆಳಿದ್ದ ಬಿಗ್ ಬುಲ್ ತಾನೇ ಜೈಲಿನ ಒಂದು ಕತ್ತಲ ಕೋಣೆಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸತ್ತು ಹೋದ. ಯಾರಿಗೂ ಬೇಡವಾದ ಸ್ಥಿತಿಯಲ್ಲಿ ಅವನ ಕತೆ ಮುಗಿದು ಹೋಯಿತು. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ಸ್ನೇಹಿತರೆ. ನಮ್ಮ ಕನಸುಗಳು ಎಷ್ಟೇ ದೊಡ್ಡದಾಗಿದ್ರೂ ನಾವು ಹೋಗೋ ದಾರಿ ಸರಿಯಾಗಿರಬೇಕು. ಶಾರ್ಟ್ಕಟ್ ಯಾವತ್ತೂ ಲೈಫ್ ಲಾಂಗ್ ಇರಲ್ಲ. ಈ ವಿಡಿಯೋಗೆ ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.